ವೀಕ್ಷಕರೇ, ಕೆಲ ದಿನಗಳ ಹಿಂದೆ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಇದೆ. ನಟ ಶಿವಣ್ಣ ಇದಕ್ಕೋಸ್ಕರ ಅಮೆರಿಕದಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಅದೇ ಬೆನ್ನಲ್ಲೇ ನಟ ಶಿವಣ್ಣ ಕೂಡ ಖಾಸಗಿ ಮಾಧ್ಯಮವೊಂದರ ಸಂದರ್ಶನದಲ್ಲಿ ನಾನು ಕೂಡ ಮನುಷ್ಯನೇ, ಆರೋಗ್ಯ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ, ನಾನೇನು ವಿಶೇಷ ವ್ಯಕ್ತಿ ಅಲ್ಲ ಅಂತ ನಟ ಶಿವಣ್ಣ ಹೇಳಿಕೊಂಡಿದ್ದರು. ಇದಾದ ಸ್ವಲ್ಪ ದಿನದಲ್ಲೇ ನಟ ಶಿವಣ್ಣನಿಗೆ ಬ್ಲಾಡರ್ ಕ್ಯಾನ್ಸರ್ ಇದೆ ಎನ್ನುವ ಸುದ್ದಿಗಳು ಸೋಷಿಯಲ್ ಮೀಡಿಯಾ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಹರಿದಾಡೋದಕ್ಕೆ ಶುರುವಾಯಿತು. ನಟ ಶಿವಣ್ಣ ಈಗಾಗಲೇ 4 ಸೆಷನ್ ಟ್ರೀಟ್ಮೆಂಟ್ ಗಳನ್ನು ಪಡೆದುಕೊಂಡಿದ್ದು ಅಮೆರಿಕದಲ್ಲಿ ಕ್ಯಾನ್ಸರ್ಗೋಸ್ಕರ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುತ್ತಿದ್ದು, ಈ ಒಂದು ಆರೋಗ್ಯಕರವಾದ ಸ್ಟೆಮ್ ಸೆಲ್ ಅನ್ನು ಪಡೆದುಕೊಂಡು ಕ್ಯಾನ್ಸರ್ ನಿಂದ ಮುಕ್ತವಾಗುವ ಟ್ರೀಟ್ಮೆಂಟ್ ಇದಾಗಿದೆ. 3 ದಿನಗಳ ಹಿಂದೆಯಷ್ಟೇ ನಟ ಶಿವಣ್ಣ ಅಮೆರಿಕಕ್ಕೆ ಹೋಗಿರೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ಶಿವಣ್ಣ ಅವರ ಬಗ್ಗೆ ಬರ್ತಿರೋ ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ಅದು ನಟ ಶಿವಣ್ಣ ಅಮೆರಿಕದಲ್ಲಿ ಪಡೆದುಕೊಂಡ ಸ್ಟೆಮ್ ಸೆಲ್ ಥೆರಪಿಯಿಂದಾಗಿ ಸಂಪೂರ್ಣವಾಗಿ ಕ್ಯಾನ್ಸರ್ ನಿಂದ ಗುಣಮುಖರಾಗಿದ್ದಾರೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.